ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ನನ್ನ ಹೆಸರು ಶ್ವೇತಾ. NCG ಕಡೆಯಿಂದ ನಿಮಗೊಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂತ ಅಂದರೆ, ಇಲ್ಲಿವರೆಗೂ ಕೂಡ ನಾವು GPSTR ಮತ್ತು HSTRಗೆ ನಾವು ಇಂಗ್ಲೀಷ್ ಕ್ಲಾಸಸ್ನ ನಾವು ಶುರು ಮಾಡಿರಲಿಲ್ಲ. ಬಟ್ ನೆಕ್ಸ್ಟ್ ಬ್ಯಾಚಿಂದ ನಾವು ಅನೌನ್ಸ್ ಮಾಡ್ತಿದ್ದೀವಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಈ GPSTR ಮತ್ತು HSTRಗೆ ಅಂತ ತೊಗೊಂಡಾಗ ನಿಮ್ಮ ಇಂಗ್ಲೀಷ್ ಪ್ರಿಪ್ರೇಷನ್ ಹೇಗಿರಬೇಕು ಆ್ಯಂಡ್ ಅದ್ರ ಜೊತೆಗೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕೆಲವೊಂದಷ್ಟು ಥಿಂಕ್ ಮಾಡಿರ್ತೀರ. ನಾನಿಲ್ಲಿ ಜನರಲ್ ಇಂಗ್ಲೀಷ್ ಗ್ರಾಮರ್ ಸಿಲೆಬಸ್ನ ಕೂಡ ಡಿಸ್ಕಸ್ ಮಾಡ್ತಿದ್ದೀನಿ. ಒಂದು ನಿಮಗೆ ಜನರಲ್ ಆಗಿ ಪ್ರಿಪೇರ್ ಆಗುವಂಥದ್ದು ಇರ್ಬೋದು, ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇನ್ನೊಂದೇನು ಇನ್ಫಾರ್ಮೇಷನ್ ಅಂತ ಅಂದರೆ, SC ಒಳ ಮೀಸಲಾತಿ ಇದ್ದಿದ್ದು ಈಗ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಸೊ ಇನ್ನು ಮೇಲೆ ಅಧಿಸೂಚನೆಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇತ್ತೀಚೆಗೆ ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನಂತ ಅಂದರೆ, ಕರ್ನಾಟಕ ಸುಮಾರು 18,500 ಟೀಚರ್ಸ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡುತ್ತೆ ಅಂತ. ಸೊ ಯಾರ್ಯಾರು TET ಬರೆದು ರೆಡಿ ಇದ್ದೀರಾ ಅವರು ನೆಕ್ಸ್ಟು ನಿಮ್ಮ HSTR ಮತ್ತು GPSTR ಎಕ್ಸಾಮ್ಗೆ ಪ್ರಿಪ್ರೇಷನ್ನ ನಡೆಸ್ಬೋದು. ಅದರಲ್ಲಿ ನಮ್ಮ NCG ಸಂಸ್ಥೆ ಕಡೆಯಿಂದ ನಿಮಗೆ ಜನರಲ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ನ ನಾವು ಮಾಡಿಕೊಡ್ತಿದ್ದೀವಿ. ಸೊ ಕ್ಲಾಸಸ್ ಬಂತು ಅಂದರೆ ನಿಮ್ಗೆ ಅದನ್ನು ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ GPSTR ಮತ್ತು HSTR ಎಕ್ಸಾಮ್ಸ್ ಅಂತ ತೊಗೊಂಡಾಗ ಯಾಕೆ ಸ್ಟೂಡೆಂಟ್ಸು ಫೇಲ್ ಆಗ್ತಾರೆ, ಯಾಕೆ ರಿಕ್ವೈರ್ ಮಾರ್ಕ್ಸ್ ಅವರು ಸ್ಕೋರ್ ಮಾಡೋದಿಲ್ಲ? ಸೊ ನಾರ್ಮಲ್ ಆಗಿ ಅಂತ ತೊಗೊಂಡಾಗ ಮ್ಯಾಕ್ಸಿಮಮ್ ನಾವು 25 ಮಾರ್ಕ್ಸ್ವರೆಗೂ ಕೂಡ ನೋಡಿದ್ದೀವಿ GK ಪೇಪರಲ್ಲಿ, ಹೌದಲ್ವಾ? ಸೊ ಯಾಕೆ ಈ ಮಾರ್ಕ್ಸ್ ಸ್ಕೋರ್ ಆಗಲ್ಲ ಅಂದರೆ, ಒಂದು ವೀಕ್ ವೊಕ್ಯಾಬ್ಯುಲರಿ ಇರ್ತಾ ಹೋಗುತ್ತೆ. ಅಂತಂದರೆ ವೀಕ್ ಅಂತ ಬಂತು ಅಂದಾಗ ನಿಮಗೆ ಏನಾಗುತ್ತೆ ಅಂತ ಅಂದರೆ, ವೀಕ್ ಗ್ರಾಮರ್ ಮೇಜರಾಗಿ ಒಂದು ಕಾನ್ಸೆಪ್ಟನ್ನ ನೀವು ಓದಿದಾಗ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ತೀರ ಅವಾಗ ಮಾತ್ರ. ಆದರೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾಗ ಏನಾಗುತ್ತೆ, ಅದಕ್ಕೆ ನಾವು ರಾಂಗ್ ಆನ್ಸರ್ನ ಹಾಕ್ಬಿಟ್ಟು ಬರ್ತೀವಿ. ಯಾಕೆ ಹೀಗಾಗುತ್ತೆ? ನಾವು ಅದನ್ನು ನೀಟಾಗಿ ಬ್ರೇಕ್ ಡೌನ್ ಮಾಡಿರ್ತೀವ. ಸೊ ಅಲ್ಲಿ ಹೇಗಿದೆಯೋ ಆ ಕಾನ್ಸೆಪ್ಟ್ ಹೇಗಿದೆಯೋ ಅದನ್ನು ಹಾಗೆಯೇ ಅರ್ಥ ಮಾಡ್ಕೊಂಡಿರ್ತೀವ? ಇಲ್ಲ. ಸೊ ಆ ಮೂಮೆಂಟಿಗೆ ಆ ಕ್ವಶನ್ಸ್ ಕೆಲವೊಂದಷ್ಟು ಸಾಲ್ವ್ ಮಾಡೋಕ್ಕೆ ಬಂತು ಅಂದರೆ ಓಕೆ, ನಂಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೊಟ್ಟಾಗ ನಾವೇನು ಮಾಡ್ತೀವಿ, ತಪ್ಪಾಗಿ ಆನ್ಸರ್ ಮಾಡಿ ಬರ್ತೀವಿ. ಸೊ ಇದೆಷ್ಟೋ ಸ್ಟೂಡೆಂಟ್ಸ್ಗಳ ಕತೆ ಆಗಿರುತ್ತೆ. ಸೊ ನಮ್ಮ ಗ್ರಾಮರ್ ಏನಿರಲ್ಲ, ಸ್ಟ್ರಾಂಗ್ ಇರಲ್ಲ, ವೀಕ್ ಆಗಿರುತ್ತೆ. ಓಕೆನಾ? ಇನ್ನೊಂದು ಪುವರ್ ಒಕ್ಯಾಬ್ಯುಲರಿ ಅಂತ ಬಂತು ಅಂದಾಗ ಸಿನೋನಿಮ್ಸ್ ಇರ್ಬೋದು, ಆಂಟೋನಿಮ್ಸ್ ಇರ್ಬೋದು, ಹೌದಲ್ವಾ? ಸೊ ಇದೆಲ್ಲ ಏನಾಗುತ್ತೆ, ಮ್ಯಾಕ್ಸಿಮಮ್ ತಪ್ಪಾಗೇ ಇರುತ್ತೆ. ಸೊ ಇದನ್ನು ನಾವು ಹೇಗೆ ಇಂಪ್ರೂವೈಸ್ ಮಾಡ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಕಾಂಪ್ರಹೆನ್ಷನ್ ಮಿಸ್ಟೇಕ್ಸ್ ಅಂತ ಹೇಳ್ತೇವೆ. ನಮಗೆ ಪ್ಯಾಸೇಜಸ್ ಕೊಡ್ತಾರೆ. ಏನಂತಕ್ಕೆ ಪ್ಯಾಸೇಜಸ್ ಕೊಡ್ತಾರೆ? ನಮ್ಮ ಟೈಮ್ನ ಕನ್ಸ್ಯೂಮ್ ಆಗಲಿ ಅಂತ, ಹೌದಲ್ವಾ? ಸೊ ಕನ್ಸ್ಯೂಮ್ ಆದರೆ ನೀವು ಅವ್ರು ನಿಮ್ಮನ್ನ ಎಲಿಮಿನೇಟ್ ಹೇಗೆ ಮಾಡಬೇಕು ಅನ್ನೋದನ್ನೇ ಕೂಡ ಯೋಚನೆ ಮಾಡ್ತಿರ್ತಾರೆ. ಸೊ ಕಾಂಪ್ರಹೆನ್ಷನ್ ಅಟೆಂಡ್ ಮಾಡಬೇಕು ಅಂತ ಅಂದಾಗ ನೀವು ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಗ್ರಾಮರ್ ಸಿಲೆಬಸ್ ಜೊತೆಗೆ ಒಂದಷ್ಟು ಕ್ವಶನ್ಸ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಇಂಗ್ಲೀಷ್ ಪ್ರಿಪೇರ್ ಆಗಬೇಕು ಅಂತಂದರೆ ಯಾರ್ಯಾರು ಸೆಲ್ಫ್ ಪ್ರಿಪ್ರೇಷನ್ ನಡೆಸ್ತಿದ್ದೀರಾ ಅವ್ರಿಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತಿದ್ದೀನಿ. ಸೊ ಜನರಲ್ ಇಂಗ್ಲೀಷ್ ಗ್ರಾಮರ್ ಸಿಲೆಬಸ್ ಅಂತ ಬಂತು ಅಂದರೆ ನಾರ್ಮಲ್ ಆಗಿ ಏನಿದೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇರೋ ಥರನೇ ಇರುತ್ತೆ. ಆದರೆ ಕೆಲವೊಂದಷ್ಟು HSTR ಮತ್ತು GPSTRಗೆ ಅಂತ ಸ್ಪೆಷಲ್ ಆಗಿದೆ, ಅದನ್ನು ನಾನು ಹೇಳ್ತೀನಿ. ಸೊ ಫಸ್ಟ್ ನಾರ್ಮಲೈಸ್ ಅಂತ ತೊಗೊಂಡಾಗ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನೇನು ಬರ್ತಾ ಹೋಗುತ್ತೆ, ನೌನ್ ಇದೆ, ಪ್ರನೌನ್ ಇದೆ, ವರ್ಬ್ ಇದೆ, ಅಡ್ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ, ಪ್ರಿಪೋಸಿಷನ್ ಇದೆ, ಕಂಜಕ್ಷನ್ ಇದೆ, ಇಂಟರ್ಜೆಕ್ಷನ್ ಇದೆ. ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂತು ಅಂದಾಗ ನೀವು ಕ್ವಶನ್ ಪೇಪರ್ಸ್ನ ನೋಡಿರ್ಬೋದು. ನಮಗೆ ನೌನ್ ಮೇಲೆ ಅದಾಗಿದ್ದಾದ್ಮೇಲೆ ವರ್ಬು ಮತ್ತು ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಹೌದು. ಸೊ ಇಷ್ಟ್ರ ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ತೊಗೊಂಡಾಗ ಇಷ್ಟ್ರ ಮೇಲೆ ಕ್ವಶನ್ಸು ಜಾಸ್ತಿ ರೇಸ್ ಆಗಿದೆ. ಆ್ಯಂಡ್ ಅದಾಗಿದ್ದಾದ್ಮೇಲೆ ವಾಯ್ಸಸ್ ಮೇಲೆ ಜಾಸ್ತಿ ನಾನು ಕ್ವಶನ್ಸ್ಗಳನ್ನ ನೋಡಿಲ್ಲ. ಟೆನ್ಸಸ್ ಮೇಲೆ ಕ್ವಶನ್ಸ್ಗಳಿದೆ. ಟೆನ್ಸಸ್ಸಲ್ಲಿ ಟೋಟಲಾಗಿ 12 ಟೆನ್ಸಸ್ ಬರುತ್ತೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ. ಪಾಸ್ಟಲ್ಲಿ ಮತ್ತೆ 4 ಆಗುತ್ತೆ. ಯಾವುದ್ಯಾವುದು ಸಿಂಪಲ್ ಪಾಸ್ಟು, ಪಾಸ್ಟ್ ಕಂಟಿನ್ಯೂಯಸ್ಸು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಈ ಥರ ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ಗೂ ಕೂಡ ಇರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಂಪಾರ್ಟೆಂಟಾ? ಹೌದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಸಬ್ಜೆಕ್ಟು ಸಿಂಗ್ಯುಲರ್ ಇತ್ತು ಅಂದರೆ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕಾಗತ್ತೆ. ಸಬ್ಜೆಕ್ಟು ಪ್ಲೂರಲ್ ಇತ್ತು ಅಂದರೆ ವರ್ಬ್ ಕೂಡ ಪ್ಲೂರಲ್ ಇರಬೇಕಾಗತ್ತೆ. ಆದರೆ ಕೆಲವೊಂದಿಷ್ಟು ಎಕ್ಸೆಪ್ಷನ್ ಕೇಸಸ್ ಇದೆ. ಸೊ ನಮಗೆ ಕ್ವಶನ್ಸ್ ರೈಸ್ ಆಗಿದೆ ಆ ಎಕ್ಸೆಪ್ಷನ್ ಕೇಸಸ್ಸಿಂದ, ಓಕೆನಾ? ಸೊ ಯಾರು ಜಾಸ್ತಿ ಎಫರ್ಟ್ ಹಾಕಿ ಜಾಸ್ತಿ ಓದಿರ್ತಾರೋ ಅವ್ರು ಮಾತ್ರ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಆಗಿದೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಕಡಿಮೆ ಕ್ವಶನ್ಸ್ ಆಗಿದೆ. ಆರ್ಟಿಕಲ್ಸಲ್ಲಿ ಯಾವ್ದಾದ್ರು ಬರುತ್ತೆ ಅಂದ, ಹೌದು 3 ಬರೋದು, ಆದರೆ ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಇದೆಯಲ್ಲ ಅದೇ ಟಾಸ್ಕ್ ಇರೋದು. ನೆಕ್ಸ್ಟು ಕ್ವಶನ್ ಟ್ಯಾಕ್ಸ್ ಮೇಲೆ ಕ್ವಶನ್ಸ್ ಆಗಿದೆ. ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಇದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೂ ಆ್ಯಕ್ಚುಲಿ ಕ್ವಶನ್ಸ್ ಆಗಿದೆ. ಫಿಗರ್ಸ್ ಆಫ್ ಸ್ಪೀಚ್ ಇದೆ. ನೆಕ್ಸ್ಟು
ಒಕ್ಯಾಬುಲರಿ ಅಂತ ತಗೊಂಡಾಗ ಇಷ್ಟು ಡಿಸ್ಕಸ್ ಮಾಡಿದ ಏನಾಗಿದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಗ್ರಾಮರ್ಗೆ, ಆದ್ರೆ ಒಕ್ಯಾಬುಲರಿ ಅಂತ ತಗೊಂಡಾಗ ಯಾವುದನ್ನ ನೋಡ್ತಾ ಹೋಗ್ತೀವಿ, ಸಿನಾನಿಮ್ಸ್ ಇರ್ಬೋದು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಆಂಟೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲೆ ಜಾಸ್ತಿ ಕ್ವಶನ್ಸ್ ಆಗಿದೆ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರ್ಬೋದು. ಕಾಮನ್ಲಿ ಕನ್ಫ್ಯೂಸಿಂಗ್ ಪೇಸ್ ಯಾವ ತರ ಬರುತ್ತೆ, ಕಾಮನ್ಲಿ ಕನ್ಫ್ಯೂಸಿಂಗ್ ಪೇಸು ದೇರ್ ಇರ್ಬೋದು ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲೂ ಅಷ್ಟೇ ನೌನ್ ಅಂತ ತಗೊಂಡಾಗ ಮತ್ತೆ ಅದರಲ್ಲಿ ಕ್ಯಾಟಗರೈಸ್ ಆಗುತ್ತೆ, ಪ್ರಾಪರ್ ನೌನ್, ಕಾಮನ್ ನೌನ್ ಅಂತ, ವರ್ಬಲ್ಲೂ ಕೂಡ ಇರ್ತಾ ಹೋಗುತ್ತೆ, ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕೂಡ ಇರ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಕೂಡ ನಾವೇನು ಮಾಡ್ತೀವಿ ನಮ್ಮ ಕ್ಲಾಸಲ್ಲಿ ನಾವು ಟೀಚ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ GPSTR ಮತ್ತು HSTR ಎಕ್ಸಾಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು ಅಷ್ಟು ಕೂಡ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ಪುಟ್ಟು. ನೆಕ್ಸ್ಟ್ ಫ್ರೇಸಲ್ ವರ್ಬ್ಸ್ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಪ್ರಾಕ್ಟೀಸಸ್ ಅಂತ ತಗೊಂಡಾಗ ಕ್ಲಾಸ್ ಟೆಸ್ಟ್, ಇದು ನೀವು ಎಕ್ಸಾಮಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಮುಂಚೆನೇ ನೀವು ಪ್ರಾಕ್ಟೀಸ್ ಮಾಡಿತ್ತು ಅಂದರೆ ಮಾತ್ರ ಏನಾಗುತ್ತೆ, ಸ್ಪೀಡ್ ರೀಡಿಂಗ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಿಮ್ಮ ಟೈಮ್ ಅರ್ಧ ಅಲ್ಲೇ ಕನ್ಸ್ಯೂಮ್ ಆಗಿಬಿಡುತ್ತೆ. ನೆಕ್ಸ್ಟು ರೀಡಿಂಗ್ ಕಾಂಪ್ರಹೆನ್ಷನ್, ಪ್ಯಾರಾಜಂಬಲ್ಸ್ ಮೇಲೆ ಕ್ವಶನ್ಸ್ ಬಂದಿದೆ, PQRS ಮೇಲೆ, ಫ್ರೇಸ್ ರಿಪ್ಲೇಸ್ಮೆಂಟ್ ಇರ್ಬೋದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮತ್ತು ಎರರ್ ಡಿಟೆಕ್ಷನ್ ಮೇಲೂ ಕೂಡ ಕ್ವಶನ್ಸ್ ಆಗಿದೆ. ಸೊ ಎರರ್ ಡಿಟೆಕ್ಷನ್ ಬಂತು ಅಂದಾಗ ನಿಮಗೆ ಗ್ರಾಮರ್ ಗೊತ್ತಿದ್ರೆ ಮಾತ್ರನೇ ಎರರ್ ಡಿಟೆಕ್ಷನ್ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಿಜವಾಗ್ಲೂ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇದೆಯಾ ಅಥವಾ ಸಿಂಗ್ಯುಲರ್ ಪ್ಲೂರಲ್ ವರ್ಬ್ ಮೇಲೆ ಇದೆಯಾ, ನೌನ್ ಮೇಲೆ ಇದೆಯಾ ಅನ್ನೋದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇದಿಷ್ಟು ಏನಾಗುತ್ತೆ, ನಾರ್ಮಲ್ ಆಗಿ ಎಲ್ಲ ಸ್ಟೂಡೆಂಟ್ಸು ಕೂಡ ಪ್ರಿಪೇರ್ ಆಗೋ ಥರ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಒಂದು ಕ್ವಶನ್ ಟೈಪ್ ಇದೆ. ಸೊ ಚೂಸ್ ದ ಕರೆಕ್ಟ್ ಇರ್ಬೋದು ಅಥವಾ ಇನ್ಕರೆಕ್ಟ್ ಇರ್ಬೋದು, 4 ಆಪ್ಷನ್ಸ್ ಅಲ್ಲಿ ಯಾವ ವರ್ಡು ಸರಿ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಯೂಸೇಜ್ ಆಫ್ ಮಾಡೆಲ್ ವರ್ಬ್ಸ್, ಕುಡ್ ಎಲ್ಲಿ ಯೂಸ್ ಮಾಡಬೇಕು, ಶುಡ್ ಎಲ್ಲಿ ಯೂಸ್ ಮಾಡಬೇಕು, ವುಡ್ ಎಲ್ಲಿ ಯೂಸ್ ಮಾಡಬೇಕು, ಹೌದಲ್ವಾ, ಇದ್ರ ಮೇಲೂ ಕೂಡ ಕ್ವಶನ್ಸ್ ಬಂದಿದೆ. ಯೂಸೇಜ್ ಆಫ್ ಆಕ್ಸಿಲರಿ ವರ್ಬ್ ಅಂದರೆ ಈಸ್, ಆರ್ ಇರ್ಬೋದು, ಹ್ಯಾವ್, ಹ್ಯಾಸ್ ಇರ್ಬೋದು, ವಾಸ್ ಇರ್ಬೋದು, ವರ್ ಇರ್ಬೋದು. ಸೊ ಇದನ್ನೆಲ್ಲ ಎಲ್ಲಿ ಬಳಸಬೇಕು ಅನ್ನೋ ಒಂದು ಕಲ್ಪನೆ ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬ್, ರೈಮ್ ವರ್ಡ್ಸ್ ಮೇಲೆ ಕ್ವಶನ್ಸ್ ರೈಸ್ ಆಗಿದೆ. ರೈಟ್ ಡಿಕ್ಷನರಿ ಆಫ್ ದ ಗಿವನ್ ವರ್ಡ್, ಇವಾಗ ಒಂದು 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಡಿಕ್ಷನರಿ ಪ್ರಕಾರ ನಾವು ಅದನ್ನು ಅರೇಂಜ್ ಮಾಡ್ತು ಅಂತಂದರೆ ಯಾವುದು ಫಸ್ಟ್ ಬರುತ್ತೆ ಅಂತ ಕೇಳ್ಬೋದು ಅಥವಾ ಯಾವುದು ಲಾಸ್ಟ್ ಬರುತ್ತೆ ಅಂತ ಕೇಳ್ಬೋದು. ನಿಮಗೆ ಅಲ್ಲೇ ಕೊಟ್ಬಿಟ್ಟಿರ್ತಾರೆ, ಒಂದು ಆಪ್ಷನಲ್ಲಿ ಏನಾಗಿರುತ್ತೆ 4 ವರ್ಡ್ಸ್ ಕೊಟ್ಟಿರ್ತಾನೆ. ಸೊ ಅದರಲ್ಲಿ ಯಾವುದು ರೈಟ್ ಡಿಕ್ಷನರಿ ವರ್ಡ್ ಅನ್ನೋದು ಆಪ್ಷನ್ಸ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಿಲಬಲ್ ಮೇಲೆ ಕೂಡ ಕ್ವಶನ್ಸ್ ಆಗಿದೆ. ಪಂಕ್ಚುಯೇಷನ್ ಮಾರ್ಕ್ಸ್, ಕಾಮ ಎಲ್ಲಿ ಬರಬೇಕು, ಫುಲ್ ಸ್ಟಾಪ್ ಎಲ್ಲಿ ಬರಬೇಕು, ಎಕ್ಸ್ಕ್ಲಮೇಟರಿ ಮಾರ್ಕ್ ಎಲ್ಲಿ ಬರಬೇಕು, ಅದು ಕೂಡ ಕ್ವಶನ್ಸ್ ಬಂದಿದೆ. ಫೈನೈಟ್ ವರ್ಬ್ಸ್ ಇರ್ಬೋದು, ಕೊಲೊಕೇಟ್ಸ್ ವರ್ಡ್ ಕೂಡ ಕ್ವಶನ್ಸ್ ರೈಸ್ ಆಗಿದೆ. ಓಕೆನಾ. ನೆಕ್ಸ್ಟು ಮೇಕಿಂಗ್ ಕ್ವಶನ್ಸ್ ಟೈಪ್, ನಿಮಗೆ ಟೆನ್ಸಸ್ ಕಲಿಬೇಕಾದ್ರೆ ಆ್ಯಕ್ಚುಲಿ ಇದು ಕೂಡ ಕವರ್ ಆಗುತ್ತೆ. ಆ್ಯಂಡ್ ಇಲ್ಲೇನಿದೆ ಸಮ್ ಆಫ್ ದಿ ಏನಾಗಿದೆ ನಿಮಗೆ ಗ್ರಾಮರ್ಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ. ಬಟ್ ಅದನ್ನು ಪಿಕ್ ಮಾಡಿ ಅವರು ಸಪ್ರೇಟಾಗಿ ಕ್ವಶನ್ಸ್ ರೈಸ್ ಮಾಡಿರೋದ್ರಿಂದ ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೈಪ್ಸ್ ಆಫ್ ಸೆಂಟೆನ್ಸಸ್ ಯಾವುದು, ಅಸರ್ಟಿವ್ ಇರ್ಬೋದು, ಇಂಪರೇಟಿವ್ ಸೆಂಟೆನ್ಸ್ ಇರ್ಬೋದು, ಇಂಟರೋಗೇಟಿವ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಅಲ್ಲೂ ಕೂಡ ಏನಾಗುತ್ತೆ ಅದ್ರ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗಿದೆ. ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ವರ್ಬಲ್ಲೇ ಕೂಡ ಇದನ್ನು ಕವರ್ ಆಗುತ್ತೆ. ಪ್ರೆಡಿಕೇಟ್ ಆ್ಯಂಡ್ ಸಬ್ಜೆಕ್ಟ್ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗಿದೆ. ಸೊ GPSTR ಮತ್ತು HSTRಗೆ ಅಂತ ತೊಗೊಂಡಾಗ ಇದಿಷ್ಟು ಕೂಡ ಸಿಲೆಬಸ್ ಆಗುತ್ತೆ. ಓಕೆನಾ. ಸೊ ಇದು ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಏನೇನು ಕೇಳ್ಬೋದು ಅದು ಕೂಡ ನಮ್ಮ ಕ್ಲಾಸಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಸೊ ಈ ಕ್ಲಾಸಸಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂತ ನೋಡೋದಾದರೆ ಮೇಜರಾಗಿ ನಾವು ಇದನ್ನು GPSTR ಮತ್ತು HSTRಗೆ ನಾವು ಕವರ್ ಮಾಡ್ತಿರೋದ್ರಿಂದ ನಿಮಗೆ ಸೊ ನೋಡಿ, ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್, ಕೆಲವೊಬ್ರು ಫುಲ್ ಟೈಮ್ ಕೊಡ್ತಿರ್ತಾರೆ, ಕೆಲವೊಬ್ರು ಏನು ವರ್ಕ್ ಮಾಡಿಕೊಂಡು ಪ್ರಿಪೇರ್ ಆಗ್ತಿರ್ತಾರೆ. ಸೊ ಮೂರು ಮೋಡ್ನಲ್ಲೂ ಕೂಡ ಅವೈಲೇಬಲ್ ಇದೆ, ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್. ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಮೋಡ್ ಇದೆಯೋ ನೀವು ಅದನ್ನು ಚೂಸ್ ಮಾಡ್ಬೋದು. ಎಕ್ಸ್ಕ್ಲೂಸಿವ್ ಸ್ಟಡಿ ಮೆಟೀರಿಯಲ್ಸ್, ನಮ್ಮಲ್ಲಿ ಏನೇನು ತರಗತಿಗಳಾಗುತ್ತೆ ಗೊತ್ತಾ, ಸೊ ಅದಕ್ಕೂ ಕೂಡ ನಾವು ಸ್ಟಡಿ ಮೆಟೀರಿಯಲ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಷನ್, ನಿಮಗೆ GPSTR ಮತ್ತು HSTR ಕ್ವಶನ್ ಪೇಪರ್ ಏನಿದೆ ಆ ಕ್ವಶನ್ ಪೇಪರ್ಸ್ ನಿಮಗೆ ಕ್ಲಾಸಲ್ಲಿ ಡಿಸ್ಕಸ್ ಆಗುತ್ತೆ. ಡೈಲಿ ಕ್ವಶನ್ ಪ್ರಾಕ್ಟೀಸಸ್, ಫಾರ್ ಎಕ್ಸಾಂಪಲ್ ಇವತ್ತು ನೌನ್ ಕವರ್ ಮಾಡಿದ್ರು ಅಂತಂದರೆ ನೌನ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದೆ ಮತ್ತು ಬರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಾಸಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಟೀಚರ್ ಏನು ಮಾಡ್ತಾರೆ, MCQ ಕ್ವಶನ್ಸ್ನ ಪ್ರೊವೈಡ್ ಮಾಡ್ತಾರೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರತಿಯೊಂದಕ್ಕೂ ಹೇಗೆ ಆನ್ಸರ್ ಮಾಡೋದು ಅನ್ನೋದು ಕೂಡ ನಿಮಗೆ ಕ್ಲಾಸಲ್ಲಿ ಅವರು ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ಎಕ್ಸ್ಪರ್ಟ್ ಫ್ಯಾಕಲ್ಟಿ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಗೈಡೆನ್ಸ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಸೊ ಇಲ್ಲಿ ಅಂತಂದರೆ ನಾನು ಈ ವಿಡಿಯೋ ಸೆಷನಲ್ಲಿ ಯಾವ್ಯಾವುದು ಡಿಸ್ಕಸ್ ಮಾಡ್ತಿದ್ದೀನಿ ಅಂತ ಅಂದರೆ ಟೆನ್ಸಸ್ ಮತ್ತು ನಿಮಗೆ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಟೆನ್ಸಸ್ ಅಂತ ಬಂತು ಅಂದಾಗ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ ಇದೆ, ಇನ್ನೊಂದು ಶಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್
ಎಸ್ಟರ್ಡೇ ಅಂತ ಇದೆ. ಯಾವುದು ರೈಟ್ ಆನ್ಸರ್ ಆಗುತ್ತೆ? ಕಣ್ಮುಚ್ಕೊಂಡು ಸೆಕೆಂಡ್ ಅಂತ ರೈಟ್ ಆನ್ಸರ್ ಹಾಕ್ಬೋದು. ಯಾಕೆ? ಇಲ್ಲಿ ಒಂದು ಕಾಮನ್ ನಾವೇನು ಅಬ್ಸರ್ವ್ ಮಾಡಿದೀವಿ, ಎಸ್ಟರ್ಡೇ ಅಂತ ಇದೆ, ಆದರೆ ಇಲ್ಲಿ ಹ್ಯಾಸ್ ಇಲ್ಲ. ಅರ್ಥ ಆಗ್ತಿದೆಯಾ? ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಹ್ಯಾಸ್ ಒಂದು ಆಡ್ ಆನ್ ಆಗಿದೆ. ಇಲ್ಲಿ ಎಸ್ಟರ್ಡೇ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಎಲಿಮಿನೇಟ್ ಮಾಡೋಕ್ಕೆ ನಮ್ಗೆ ಇಲ್ಲಿ ಕ್ಲೂ ಇರೋದು ಯಾವುದು? ಎಸ್ಟರ್ಡೇ. ಎಸ್ಟರ್ಡೇ ಅನ್ನೋದೇನು? ಇದೊಂದು ಅಡ್ವರ್ಬ್ ಆಫ್ ಟೈಮ್. ಓಕೆನಾ? ಸೊ ಯಾವಾಗ ಹ್ಯಾಸ್ ಫಾರ್ಮ್ ಬಳಸಬೇಕು ನಾವು, ಯಾವಾಗ ಎಸ್ಟರ್ಡೇ ಬರುತ್ತೆ ಅದ್ರದ್ದು ಇನ್ಫಾರ್ಮೇಷನ್ ನಮಗೆ ಇರಬೇಕಾಗತ್ತೆ. ಎಸ್ಟರ್ಡೇ ಅನ್ನೋದೇನು? ಡೆಫಿನೈಟ್ ಆಫ್ ಟೈಮ್, ಆಲ್ರೆಡಿ ಆಗೋಗಿದೆ ಅಥವಾ ನೆಕ್ಸ್ಟ್ ಆಗುತ್ತೆ ಅನ್ನೋ ಒಂದು ಕಂಪ್ಲೀಟ್ ಇರುತ್ತೆ ಗೊತ್ತಾ ಇನ್ಫಾರ್ಮೇಷನ್ನು. ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ? ಹ್ಯಾಸ್ ಅಥವಾ ಹ್ಯಾವ್ ಫಾರ್ಮ್ನ ನಾವು ಬಳಸಬಾರ್ದು. ಡೆಫಿನೈಟ್ ಆಫ್ ಟೈಮ್ ಇತ್ತು ಅಂದಾಗ ನಾವು ಏನು ಮಾಡಬೇಕಾಗತ್ತೆ? ಹ್ಯಾಸ್ ಅಥವಾ ಹ್ಯಾವ್ ಫಾರ್ಮ್ನ ನಾವು ಬಳಸಬಾರ್ದು. ಸೊ ಅದರಿಂದ ಇಲ್ಲಿ ರೈಟ್ ಆನ್ಸರ್ ಯಾವುದಾಗತ್ತೆ? ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಸೊ ಇಲ್ಲಿ ನಾನು 2 ಲೆಸನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ 2 ಲೆಸನ್ಸ್ ರಿಲೇಟೆಡ್ 2 ಕ್ವಶನ್ಸ್ ಇರುತ್ತೆ. ಒಂದು ಟೆನ್ಸಸ್ ಮೇಲೆ, ಇನ್ನೊಂದು ಆರ್ಟಿಕಲ್ಸ್ ಮೇಲೆ. ಸೊ ಟೆನ್ಸಸ್ ಮೇಲೆ ಅಂತ ತಗೊಂಡಾಗ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದರೆ, ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ. ಒಂದು ಸೆಂಟೆನ್ಸ್ ಆಗಿದೆ, ಶಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ. ಸೊ ಇಲ್ಲಿ ಕಾಮನ್ ಆಗಿ ನಾವು ಅಬ್ಸರ್ವ್ ಮಾಡಿರೋದು ಏನಂತ ಅಂದರೆ ಹ್ಯಾಸ್ ಇದೆ, ಇಲ್ಲಿ ಹ್ಯಾಸ್ ಇಲ್ಲ. ಹೌದಲ್ವಾ? ಅಷ್ಟೇ ಡಿಫ್ರೆನ್ಸ್. ಎಲ್ಲಾನು ಕೂಡ ಏನಿದೆಯೋ ಹಾಗೆ ಸೆಂಟೆನ್ಸು ಸೇಮ್ ಇದೆ. ಸೊ ಒಂದು ನಾವಿಲ್ಲಿ ಯಾವುದು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೇಕಂತಂದ್ರೆ ಎಸ್ಟರ್ಡೇ. ಎಸ್ಟರ್ಡೇ ಅನ್ನೋದೇನು? ಇದು ಅಡ್ವರ್ಬ್ ಆಫ್ ಟೈಮ್. ದಟ್ ಈಸ್ ನಥಿಂಗ್ ಬಟ್ ಡೆಫಿನೈಟ್ ಟೈಮ್ ಅಂತ ಹೇಳ್ಬೋದಾ? ಹೌದಲ್ವಾ? ಡೆಫಿನೈಟ್ ಟೈಮ್ ಅಂತ ಹೇಳ್ಬೋದು ಇದನ್ನ ನಾವು. ಸೊ ಹ್ಯಾಸ್ನ ನಾವು ಡೆಫಿನೈಟ್ ಟೈಮ್ ಇರೋ ಟೈಮಿಂಗ್ಸಲ್ಲಿ ಬಳಸೋ ಹಾಗಿಲ್ಲ. ಸೊ ಆದ್ರಿಂದ ಏನಾಗುತ್ತೆ ನಮಗೆ ರೈಟ್ ಆನ್ಸರ್ ಶಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅನ್ನೋದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಥರ ನಿಮಗೂ ಕೂಡ ಅಷ್ಟೇ ಕ್ಲಾಸಸ್ಸಲ್ಲಿ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್. ಇದು ನಿಮಗೆ ಆರ್ಟಿಕಲ್ಸ್ ರಿಲೇಟೆಡ್ ಆಗುತ್ತೆ. ಐ ಸಾ ಡ್ಯಾಶ್ MLA ಡೂಯಿಂಗ್ ಕ್ಯಾಂಪೇನ್ಸ್ ಅಂತ ಇದೆ. ಸೊ ಒಂದು ನಿಮಗೆ ಕನ್ಫ್ಯೂಸ್ ಆಗೋದು, ದ ಕನ್ಫ್ಯೂಸ್ ಆಗಲ್ಲ, ಆ ಮತ್ತು ಆ್ಯಂಡ್ ಕನ್ಫ್ಯೂಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಏನು ಮಾಡಿರ್ತೀವಿ ನಾವು 10th ವರೆಗೂ ಏನು ಓದಿರ್ತೀವಿ, ಎಲ್ಲಿ ಕಾನ್ಸನೆಂಟ್ ಕಾಣಿಸುತ್ತೆ ಗೊತ್ತಾ ಅಲ್ಲೆಲ್ಲ ಹಾಕ್ತಾ ಬಂದಿರ್ತೀವಿ. ಹೌದಲ್ವಾ? ಆದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮ್ಮನ್ನ ಹೇಗೆ ಎಲಿಮಿನೇಟ್ ಮಾಡಬೇಕು ಕಾಂಪಿಟೇಷನಿಂದ ಅಂತ ನೋಡ್ತಿರ್ತಾರೆ. ಸೊ ಇಲ್ಲಿ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಕೇಸಸ್ ಇದೆ. ಆ್ಯಕ್ಚುಲಿ ಅದು ಕಾನ್ಸನೆಂಟ್ ಅಲ್ಲ, ಕಾನ್ಸನೆಂಟ್ ಸೌಂಡ್ ಆ್ಯಂಡ್ ಓವೆಲ್ ಅಲ್ಲ, ಓವೆಲ್ ಸೌಂಡ್ ಆಗಿರುತ್ತೆ. ಸೊ ಓವೆಲ್ಸ್ ಅಂತ ಬಂತು ಅಂದರೆ ಯಾವುದಾದ್ರು AE, IO, U. ಹೌದಲ್ವಾ? ಇದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಏನು ಓವೆಲ್ಸ್ ಹೇಳ್ತಿದ್ದಾರೆ ಗೊತ್ತಾ? ಈ ಓವೆಲ್ಸ್ ಎಲ್ಲ ಅದು ಓವೆಲ್ ಸೌಂಡ್ ಆಗಿರುತ್ತೆ. ಅಂತಂದರೆ ಆ ಥರ ಅದು ಸೌಂಡ್ ಆಗಬೇಕು, ಈ ಥರ ಆಗಬೇಕು, ಐ ಥರ ಆಗಬೇಕು, ಓ ಥರ ಆಗಬೇಕು, ಮತ್ತು ಯು ಥರ ಆಗಬೇಕು. ಇಲ್ಲಿ ಆ್ಯಕ್ಚುಲಿ ಯಾವ್ದು ಆನ್ಸರ್ ಬರುತ್ತೆ? ಆ್ಯನ್ ಬರುತ್ತೆ. ಯಾಕೆ ಆ್ಯನ್ ಅಂತ ಅಂದರೆ ನಾವು MLAನ ಹೇಗೆ ಸ್ಪೆಲ್ ಮಾಡ್ತೀವಿ? ಹೀಗಲ್ವಾ? MLA. ಹೌದಲ್ವಾ? M ಬರ್ತಿದೆ. ಎ ಅಂತ ಅಂದರೆ ಯಾವ್ದು ಬರುತ್ತೆ? ಇಲ್ಲಿ ಓವೆಲ್ ಸೌಂಡ್ ಬರ್ತಿದೆ. ಸೊ ಆದ್ರಿಂದ ಇಲ್ಲಿ ಆ್ಯನ್ನ ಬಳಸಬೇಕು. ಸೊ ಈ ಥರ ಎಕ್ಸೆಪ್ಷನ್ ಕೇಸಸಲ್ಲಿ ಏನು ಮಾಡಬೇಕಾಗತ್ತೆ? ನಾವು ಕರೆಕ್ಟಾಗಿ ಗಮನ ಇಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಏನಾಗುತ್ತೆ ನಮಗೆ ನಿಮ್ಮ GPSTR ಮತ್ತು HSTR ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸಿಲೆಬಸ್ ಇರ್ಬೋದು ಮತ್ತು ಅದ್ರ ಜೊತೆಗೆ ನಾವು ಒಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿರೋದಿರ್ಬೋದು. ಆ್ಯಂಡ್ ಕೆಲವೊಂದಷ್ಟು ಟಿಪ್ಸ್ನ ನಾನು ಕೊಡೋದಾಯಿತು ಅಂತಂದರೆ, ಸಾಲ್ವ್ ಗ್ರಾಮರ್ ಕ್ವಶನ್ಸ್ ಸ್ಟೆಪ್ ಬೈ ಸ್ಟೆಪ್. ನೀವು ಬರೀ ಅಲ್ಲಿ ಏನು ಕ್ವಶನ್ಸ್ ಇದೆ ಗೊತ್ತಾ, ಆ ಕ್ವಶನ್ಸ್ನ ನೋಡ್ಬಿಟ್ಟು ಬರೀ ಆನ್ಸರ್ ಮಾಡೋದಲ್ಲ, ಅಲ್ಲಿ ಕ್ವಶನ್ಸ್ನ ಅನಲೈಸ್ ಮಾಡೋದು ಕಲಿಬೇಕು, ಬ್ರೇಕ್ ಡೌನ್ ಮಾಡೋದನ್ನ ಕಲಿಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲರ್ನ್ 10 to 15 ಒಕ್ಯಾಬ್ಯುಲರಿ ವರ್ಡ್ಸ್ ಡೈಲಿ ಅಂತ ಇದೆ. ಒಕ್ಯಾಬ್ಯುಲರಿ ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಮಗೆ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಅಲ್ಲಿ ಬಂದೇ ಬರುತ್ತೆ ಕೆಲವೊಂದಷ್ಟು. ಮತ್ತೆ ಬರೀ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಅಂತಲೇ ಅಲ್ಲ, ಕೆಲವೊಂದಷ್ಟು ವರ್ಡ್ಸ್ಗಳನ್ನ ಇವಾಗ ಕರೆಕ್ಟ್ ಸ್ಪೆಲ್ಲಿಂಗ್ ಆ ಥರದ್ರೆಲ್ಲ ನಮಗೆ ವರ್ಡ್ಸ್ಗಳು ಗೊತ್ತಿರಬೇಕಲ್ವಾ, ಪರಿಚಯ ಇರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ರಾಂಗ್ ಆನ್ಸರ್ ಚೂಸ್ ಮಾಡ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು? ಬರೀ ವರ್ಡ್ಸ್ಗಳನ್ನ ಕಲಿಬೇಡಿ, ಆ ವರ್ಡ್ಸ್ಗಳ ಮೇಲೆ ನಿಮ್ಮದೇ ಸೆಂಟೆನ್ಸ್ನ ಪ್ರಿಪೇರ್ ಮಾಡಿ. ಅಂದರೆ ಒಂದು ವರ್ಡ್ ಇವಾಗ ಹ್ಯಾಪಿ ಅಂತ ಇತ್ತು ಅಂದರೆ ಅದ್ರ ಮೇಲೆ ನೀವು ನಿಮ್ಮ ಓನ್ ಸೆಂಟೆನ್ಸ್ನ ಬರೀರಿ. ಸೊ ಅವಾಗ ಏನಾಗಿರುತ್ತೆ? ಜ್ಞಾಪಕ ಇರುತ್ತೆ. ಡೈಲಿ 10 to 15 ಅನ್ನೋದಕ್ಕಿಂತ ಅಟ್ಲೀಸ್ಟ್ 5 to 10 ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಕ್ಟೀಸ್ ಕಾಂಪ್ರಹೆನ್ಷನ್ ಪ್ಯಾಸೇಜಸ್ ರೆಗ್ಯುಲರ್ಲಿ. ಇದು ನಿಮ್ಮ ಟೈಮ್ ಕಿಲ್ ಮಾಡುತ್ತೆ ಎಕ್ಸಾಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದಾಗ. ಸೊ ಬೆಟರ್ ಏನಾಗಿ ನೀವು ಪ್ಯಾಸೇಜ್ ಏನಿರುತ್ತೋ ಅದರಲ್ಲೇ ಆನ್ಸರ್ಸ್ ಇರುತ್ತೋ ಅದನ್ನು ನಾವು ಫಿಲ್ ಮಾಡೋದಕ್ಕೆ ನಮ್ಗೆ ಈಸಿ ಆಗ್ಬೋದು, ಬಟ್ ಟೈಮ್ ಕಿಲ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ? ಸ್ಪೀಡ್ ರೀಡಿಂಗ್ಗೆ ನಾವು ಮುಂಚೆನೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಅವಾಯ್ಡ್ ಕೇರ್ಲೆಸ್ ಮಿಸ್ಟೇಕ್ಸ್, ರೀಡ್ ಟ್ವೈಸ್ ಬಿಫೋರ್ ಆನ್ಸರಿಂಗ್. ಕೆಲವೊಂದು ಕ್ವಶನ್ಸ್ಗಳು ಏನಾಗುತ್ತೆ ಗೊತ್ತಾ, ನೋಡಿದ ತಕ್ಷಣ ಆನ್ಸರ್ಗಳು ಗೊತ್ತಾಗುತ್ತೆ ಇದೇ ಪಕ್ಕ ಅಂತ, ಬಟ್ ಕೆಲವೊಂದು ಏನಾಗುತ್ತೆ? ಡೌಟ್ ಇರುತ್ತೆ. ಸೊ ಆ ಡೌಟ್ ಇರೋ ಕ್ವಶನ್ಸ್ಗಳನ್ನ ನೀವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ವೆರಿಫೈ ಮಾಡಿ ಆನ್ಸರ್ ಮಾಡಿ. ಆ್ಯಂಡ್ ಆನ್ಸರ್ ಗೊತ್ತು ಅನ್ನೋ ಬರದಲ್ಲಿ ಏನು ಮಾಡ್ತೀವಿ ನಾವು? 4ನೇ ಕ್ವಶನ್ ಓದಿರ್ತೀವಿ, ಆನ್ಸರ್ ಮಾಡ್ಬೇಕಾದ್ರೆ 5ನೇ ಕ್ವಶನ್
ಮಾರ್ಕ್ ಮಾಡಿರ್ತೀವಿ. ಸೊ ಈ ಥರ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಜನರಲ್ ಇಂಗ್ಲೀಷ್ ಬಂತು ಅಂತ ಅಂದಾಗ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರಿಗೆ ಕ್ಲಾಸಸ್ ಅಥವಾ ಟೆಸ್ಟ್ ಸೀರೀಸ್ ರಿಕ್ವೈರ್ಮೆಂಟ್ ಇದೆ ನೀವು ದಯವಿಟ್ಟು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇರೆ ಏನಾದ್ರು ಈ GPSTR ಅಥವಾ HSTR ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ ರಿಲೇಟೆಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.